ಅಮ್ಮ ಇಷ್ಟೆಲ್ಲ ನಡೆದ ಮೇಲೂ ನಾವು ಇನ್ನೂ ಇಲ್ಲೇ ಇದ್ರೆ ಚೆನ್ನಾಗಿರಲ್ಲಮ್ಮ. ನಡಿ ಹೊರಟ್ಬಿಡೋಣ. ದುಡುಕ್ಬೇಡ ಕಣೆ. ನನಗೋಸ್ಕರ ನೀವಿಬ್ರು ಬೇರೆ ಆಗೋದು ನನ್ಗಿಷ್ಟ ಇಲ್ಲ. ನಿನ್ ಕೈ ಮುಗಿತೀನಿ ಕಣೆ. ಸುಮ್ಮನೆ ಇದ್ದಿದ್ದಕ್ಕೆ ಅಲ್ವೇನಮ್ಮ ಇವ್ರು ಹೀಗೆಲ್ಲ ಆಡ್ತಿರೋದು. ಇವತ್ತು ನಿನ್ನನ್ನು ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಸೇರಿಸಿದ್ದಾರೆ. ನಾಳೆ ನನ್ನನ್ನು ಕರ್ಕೊಂಡೋಗಿ ಅದೇ ಸಿಂಚನನ ಮನೆಯಲ್ಲಿ ಕೆಲ್ಸಕ್ಕೆ ಹಚ್ಚಲ್ಲ ಅಂತ ಯಾವ ಗ್ಯಾರಂಟಿ ಹೇಳು? ಯಾಕಮ್ಮ ಬೇಕು ನಮ್ಗಿದ್ದೆಲ್ಲ? ನಡಿ ನಾವು ಹೊರಟೇ ಬಿಡೋಣ. ವೀಣಾ, ನನ್ನ ಮಾತು ಕೇಳು ಪ್ಲೀಸ್ ಕಣೆ. ಬಿಗ್ರೆ, ನೀವಾದ್ರೂ ಒಂದ್ ಮಾತು ಹೇಳಿ ಇವಳಿಗೆ. ವೀಣಾ, ಬೇಡಮ್ಮ, ದುಡುಕ್ಬೇಡ. ಹೀಗೆ ಆತುರದಲ್ಲಿ ನಿರ್ಧಾರ ಮಾಡೋದು ಒಳ್ಳೇದಲ್ಲ. ಇದು ಆತರದಲ್ಲಿ ಮಾಡಿರೋ ನಿರ್ಧಾರ ಅಲ್ಲ ಮಾವ. ಸರಿಯಾಗಿ ಯೋಚನೆ ಮಾಡಿನೇ ಮಾಡಿರೋ ನಿರ್ಧಾರ. ಇವರಂತೂ ಬದಲಾಗಲ್ಲ. ನಾವು ಬದಲಾಗದೆ ಇದ್ರೆ ನಮ್ಮನ್ನ ಕೈಲಾಗದೆ ಇರೋರು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗೋದೇ ಸರಿ ಅಂತ ಅನಿಸ್ತಾ ಇದೆ. ಬೇಡ ವೀಣಾ, ನಾ ಹೇಳದ್ ಕೇಳಮ್ಮ. ನೀವಿಬ್ರು ಎಲ್ಗೂ ಹೋಗೋದು ಬೇಡ. ಈ ಒಳಕ್ ಹೋಗು. ಅಮ್ಮ, ವೀಣನ ಒಳಗೆ ಕರ್ಕೊಂಡು ಹೋಗು. ಹೋಗಮ್ಮ, ನಡಿಯೇ, ಹೋಗು ಅಂದೆ. ನಡಿ. ನೋಡ್ದ್ಯಾ, ವೀಣಾ ಇಷ್ಟು ವರ್ಷದಲ್ಲಿ ಯಾವತ್ತೂ ಹಿಂಗ್ ಮಾತಾಡ್ದೋಳೆ ಅಲ್ಲ. ಹೀಗೆ ಮಾತಾಡಿದಾಳೆ ಅಂದ್ರೆ ಅವಳ ಮನಸ್ಸಿಗೆ ಎಷ್ಟು ದುಃಖ ಆಗಿರ್ಬೋದು, ಎಷ್ಟು ಕೋಪ ಬಂದಿರ್ಬೋದು. ನಾನು ನಿಮ್ಮ ಅಪ್ಪ ನೀವೇನು ಮಾಡಿದ್ರೂ ಸಹಿಸ್ಕೋತೀನಿ. ನಮಗೆ ಆಯ್ಕೆ ಇಲ್ಲ. ಆದ್ರೆ ಅವಳು ಯಾಕೋ ಸಹಿಸ್ಕೋಬೇಕು? ನೋಡು, ವೀಣನ್ ತಾಯಿ ಇಲ್ಲೇ ಇರ್ತಾರೆ, ಅವರೆಲ್ಲೂ ಹೋಗಲ್ಲ. ಇದು ನನ್ನ ನಿರ್ಧಾರ. ನಿರ್ಧಾರ ಮಾಡೋ ಹಕ್ಕು ನಿಮಗೆ ಏನಿದೆ ಅಪ್ಪ? ಕಷ್ಟಪಟ್ಟು ದುಡಿಯೋ ನಾನು, ಕೂತ್ಕೊಂಡು ತಿಂತಿರೋ ನೀವೆಲ್ಲ. ಸಂಸಾರ ನಿಭಾಯಿಸೋದಕ್ಕೆ ಸಾಯ್ತಾ ಇದ್ದೀನಿ. ಇವಳು ಯಾಕೆ ಇವ್ರ ಅಮ್ಮನ ಇಲ್ಲೇ ಇರಿಸ್ಕೋಬೇಕು? ಅವರು ನಿಮ್ಮ ಅತ್ತೆ ಕಡೋ. ತನ್ನವರು ಅಂತ ಅವ್ರಿಗೆ ಯಾರೂ ಇಲ್ಲ. ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಾಗಂತ ನಾನೇನು ಬರ್ಕೊಟ್ಟಿದ್ದೀನಾ?